ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಉಗ್ರರಿಗೆ ನೆರವನ್ನ ನೀಡಿದಂತ ಇಬ್ಬರು ಸ್ಥಳೀಯ ಕಾಶ್ಮೀರಿಗಳ ಬಂಧನ ಆಗಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದೆ ಸೇನಾಪಡೆ. ಬಂಧಿತರಿಂದ 2 ಪಿಸ್ತೂಲ್ ಹಾಗೆ ಮದ್ದುಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರನ್ನ ವಿಚಾರಣೆ ಮಾಡಿ ಉಗ್ರರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂಥ ಕೃತ್ಯ ನರಮೇಧ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರತೀಕಾರ ಆಗೋವರೆಗೂ ಭಾರತೀಯರ ಆಕ್ರೋಶ ತಣ್ಣಗಾಗೋದಿಲ್ಲ. ಆಲ್ರೆಡಿ ಸರ್ಚ್ ಆಪರೇಷನ್ ಉಗ್ರರ ಶಿಕಾರಿ ಕಾಶ್ಮೀರದಾದ್ಯಂತ ಆಗ್ತಾ ಇದೆ. ಯಾರ್ಯಾರು ಉಗ್ರರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೋ ಅಥವಾ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೋ ಅವರ ಮನೆಗಳನ್ನ ಸ್ಫೋಟ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಒಂದ್ ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕುಲ್ಗಾಮ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಆ ಇಬ್ರು ಕೂಡ ಸ್ಥಳೀಯ ಕಾಶ್ಮೀರಿಗರು. ಆ ಕಾಶ್ಮೀರಿಗರ ಜೀವನ ನಡೆಯೋದೇ ಭಾರತದಾದ್ಯಂತ ಇರುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಹೋಗುವಂತಹ ಪ್ರವಾಸಿಗರಿಂದ. ಆದ್ರೆ ಅಲ್ಲೇ ಇರುವಂತಹ ಲೋಕಲ್ ಕಾಶ್ಮೀರಿಗಳು, ಕೆಲ ಲೋಕಲ್ ಕಾಶ್ಮೀರಿಗಳು ಉಗ್ರರ ಜೊತೆ ಕೈ ಜೋಡಿಸಿದ್ದಾರೆ. ಉಗ್ರರು ಭಾರತಕ್ಕೆ ನುಸುಳೋದಕ್ಕೆ, ಇಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಸತ್ಯ ಅಲ್ಲ. ಆಗಾಗ್ಗೆ ಕಾಶ್ಮೀರದಲ್ಲಿ ಏನೇ ಉಗ್ರ ಚಟುವಟಿಕೆ ನಡೆದ್ರೂ ಅದಕ್ಕೆ ಸ್ಥಳೀಯ ಕಾಶ್ಮೀರಿಗರ ಸಹಾಯ ಇದ್ದೇ ಇರುತ್ತೆ. ತನಿಖೆಯಲ್ಲಿ ಅದು ಎಷ್ಟೋ ಬಾರಿ ಬಹಿರಂಗ ಆಗಿದೆ. ಈಗಲೂ ಕೂಡ ಪಹಲ್ಗಾಮ್ನಲ್ಲಿ ಉಗ್ರ ಕೃತ್ಯ ನಡೆಸಿದಂಥ ಆ ಉಗ್ರರು ಏನಿದ್ದಾರೆ ಅವರಿಗೆ ಸಹಾಯ ಮಾಡಿದಂಥ ಆರೋಪದ ಮೇಲೆ ಇಬ್ಬರು ಕಾಶ್ಮೀರಿಗರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಸೇನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.